മഴയായി കിളിവാതിലിൽ വന്നു ചാരേ നിന്നെ കൺപാർക്കുവാൻ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್. ಇವತ್ತು ನಾವು ಮನೆಯಲ್ಲಿ ಸ್ವಲ್ಪ ಹಲಸಿನಕಾಯಿ ಕೊಯ್ಲಿಕ್ಕೆಲ್ಲ ಇತ್ತು, ಹಾಗೆ ಈಗ ಹೋಗ್ತಿದ್ದೇವೆ. ಈ ಹಲಸಿನ ಗಿಡದಲ್ಲಿ ಒಂದೇ ಇರೋದು ಗೈಸ್, ಹಾಗೆ ಭಾರಿ ಚಿಕ್ಕದು, ಅದು ಕಾಣೋದಿಲ್ಲ, ಕೊಯ್ದ ಮೇಲೆ ಕಾಣ್ಬೋದು ಗೈಸ್. ಹಾಗೆ ನಾನೀಗ ಹೋಗ್ತಿದ್ದೇನೆ ತೋಟಕ್ಕೆ. ಇಲ್ಲಿ ಜಾರ್ಕದೆ, ಒಮ್ಮೆ ನಾವು ತೋಟ ಹತ್ರ ಎಲ್ಲ ಹೋಗಿ ಬರುವ ಆಯಿತಾ. ಬನ್ನಿ ಹೋಗುವ ಗೈಸ್. ನಾನೀಗ ತೋಟದ ಹತ್ರ, ನಮ್ಮ ಒಂದು ಚಿಕ್ಕ ತೋಡುಂಟು, ಅದರ ಹತ್ರ ಬಂದಿದ್ದೆ. ನೋಡೋದು ಈ ಮಳೆ ಗೈಸ್, ನೋಡಿ ಹೇಗಾಗಿದೆ ಅಂತ. ನಾನು ನಿಮಗೆ ತುಂಬ ಬ್ಲಾಗಲ್ಲಿ ತೋರಿಸಿದ್ದೇನೆ. ಹಾಗೆ ಏನು ಕ್ಯಾಮ್ರಾದಲ್ಲಿ ಏನೋ ಧೂಳಾಗಿದೆ, ಒಂದು ನಿಮಿಷ. ಹಾಗೆ ಈಗ ಹಲಸಿನಕಾಯಿ ಕೊಯ್ಲಿಕ್ಕೆ ಹೋಗ್ತಿದ್ದೇವೆ. ನಮ್ಮ ಮನೇಲಿ 3 ಗಿಡ ಉಂಟು ನೋಡಿ, ಇದೊಂದು ಇಂಥ ನೀರು ಜಾಸ್ತಿ ಆಗಿದೆ. ಹಾಗೆ മഴയായി കിളിവാതിലിൽ വന്നു ചാരേ നിന്നെ കൺപാർക്കുവാൻ മഴയായി കിളിവാതിലിൽ വന്നു ചാരേ നിന്നെ കൺപാർക്കുവാൻ ಗೈಸ್, ನಾನು ಹಲಸಿನಕಾಯಿ ಕಬಾಬ್ ಮಾಡಿದ್ದೇವೆ ಗೈಸ್. ನಾನೀಗ ಹಲಸಿನಕಾಯಿ ಕಬಾಬ್ ತಿಂತಿದ್ದೆ, ಅಷ್ಟು ಬೆಳಿಲಿಲ್ಲ, ಹಾಗೆ ನೋಡಿ ಚೆಂದಾಗಿದೆ ಮಾತ್ರ ಗೈಸ್. ಇದು ತಣ್ಣದಾಗೇನೆ ಎಂತ ಕುರುಮಾಗುದು. ಈಗ ನೋಡಿ ಸೂಪರ್ ಉಂಟು. ನೀವು ಸಹ ಮನೆ ರೆಸಿಪಿ ಟ್ರೈ ಮಾಡಿ ನೋಡಿ ಗೈಸ್. ಗೋಬಿ ಮಾಡಿ ಆಯಿತು. ಈಗ ನಾನು ಎಂತ ಚಟ್ಟಂಬಡೆ ಮಾಡಿದ್ದೇವೆ, ಕಾಫಿ ಮತ್ತು ಚಟ್ಟಂಬಡೆ. ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ ಆಯಿತಾ ಗೈಸ್, ಸೂಪರ್ ಉಂಟು. ಬೇಕಾದ್ರೆ ಕಮೆಂಟ್ ಮಾಡಿ ನೋಡಿ, ಇದು ಮನೆಯಲ್ಲೇ ಮಾಡಿದ್ದು. ಈಗ ಎಲ್ಲಿಗಂದರೆ ಗುತ್ತಿಗಾರರು ದೇವಸ್ಥಾನಕ್ಕೆ ಹೋಗ್ಲಿಕ್ಕಿದೆ, ಹಾಗೆ ಹೊರಟೆಲ್ಲ ಹೋಗ್ತಿದ್ದೇವೆ. ಹಾಗೆ ನಾನಲ್ಲಿ ಎತ್ತಿದ ಮೇಲೆ ಸಿಗ್ತೇನೆ, ಬಾಯ್. ನಿನ್ನೆ ನಾವು ಬಂದು ಮಲಗಿದ್ದೆವು, ನಮಗೆ ಎಂತ ಸುಸ್ತಾಗಿತ್ತು, ಹಾಗೆ ಮಲಗಿದ್ದೆವು. ಅದು ಎಂಡ್ ಮಾಡಲಿಲ್ಲ, ಹಾಗೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ. ನೋಡಿ ಮಳೆ ನೋಡಿ ಗೈಸ್, ಹಾಗೆ ಗೈಸ್. ಈಗ ನಾನೊಂದು ಕಿಚನ್ ಡೈಲಿ ಅಡುಗೆ ಮಾಡಿದ ಕಡಿಮೆ ಇದ್ದಾಗೆ ಡೈಲಿ ಒಂದು ಬೆಂಕಿ ರೆಸಿಪಿ ಬೇಕಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಇದು ಅಂತ ಬಟಾಟೆ ಅಂತ ಹಾಕಿ, ನಾನು ನಿಮಗೆ ಆ ರೆಸಿಪಿ ನಾಳೆ ನಾಲ್ಕು ಯಾವುದಾದ್ರು ದಿನ ಹೇಳ್ತೇನೆ. ನೀವು ಲೈಕ್ ಮಾಡೋದಿಲ್ಲ ಗೈಸ್. ನಾನು ಇಷ್ಟೆಲ್ಲ ನಿಮಗೆ ಅಂತ ಅಡುಗೆದೆಲ್ಲ ಹೇಳಿಕೊಡ್ತಿದ್ದೇನೆ, ನನಗೆ ಅಷ್ಟೇನು ಗೊತ್ತಿಲ್ಲ. ನಿನ್ನೆ ಗೋಬಿ ಮತ್ತು ಚಟ್ಟಂಬಡೆ ನಾನು ಮಾಡಿದ್ದು, ಮತ್ತು ಇವತ್ತು ಬಟಾಟೆ ಅಕ್ಕ ಮಾಡ್ತಾನಂತೆ, ಅಕ್ಕಲ್ಲ ಅಮ್ಮ. ಹಾಗೆ ನೀವು ಒಂದು ತಪ್ಪು ಮಾಡ್ತಿದ್ದೀರ, ಪ್ಲೀಸ್ ಗೈಸ್, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೀದೇ ಮಾಡಿ, ಮತ್ತು ಬೆಲ್ ಐಕಾನನ್ನು ಒತ್ತಿಬಿಡಿ ಪ್ಲೀಸ್. ಓಕೆ, ಮತ್ತೆ ಸಿಗ್ತಾರೆ, ಬಾಯ್ ಗೈಸ್. ಬಟಾಟೆಯನ್ನು ಹೀಗೆ ಕಟ್ ಮಾಡಿಕೊಳ್ಬೇಕು, ಮತ್ತೆ ಎಂತ ಮಾಡಬೇಕು ಅಂತ ಮತ್ತೆ ಹೇಳ್ತೇನೆ. ಗೈಸ್, ಉಪ್ಪಾಕಿ ಚಂದ ಕಲಸಿಕೊಳ್ಬೇಕು. ಇದು ಮೈದಾ ಹಿಟ್ಟು ಮತ್ತು ಎಂತ ಫಿಶ್ ಫ್ರೈ ಮಸಾಲ ಹಾಕಿ ಮಾಡಿದ್ದು, ಚೆಂದಾಗಿದೆ. ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ, ರೆಸಿಪಿ ನೋಡಿ ಹೇಗುಂಟು ಅಂತ. ಈಗ ನಾನು ತೋಡಿಗೆ ಹೋಗ್ತಿದ್ದೇನೆ, ಬನ್ನಿ ಹೋಗುವ. ಸ್ವಲ್ಪ ಲೈಟ್ ಇಲ್ಲ, ಯಾಕಂದರೆ ನಾನು ಕೊಡೆ ಹಿಡ್ಕೊಂಡಿದ್ದೇನೆ, ಶೀತ ಎಲ್ಲ ಆದರೆ ಮತ್ತೆ
ಪ್ರಾಬ್ಲಮ್ ಆಗ್ತದಲ್ಲ, ಹಾಗೆ ಕೊಡೆ ಕಾಣ್ತುಂಟಲ್ಲ ಕೈಯಲ್ಲಿ, ಹಾಗೆ ಗೈಸ್ ತೋಡಲ್ಲಿ ಇದೆಲ್ಲ ನಾವು ನಿನ್ನೆ ಗಿಡ ಕಡ್ದದ್ದು ಗೈಸ್. ಯಾಕೆ ಗೊತ್ತುಂಟಾ, ಅದು ಮಳೆಗಾಲ ಅಲ್ಲ, ಬೆಳೀತದೆ ಅಂತೇಳಿ ಇಲ್ಲೆಲ್ಲ ಗಿಡ ಕಡ್ದದ್ದು. ನೋಡಿ ಕಡ್ದ ಸೀನ್ ನೋಡಿ ಹೇಗಾಗಿದೆ ಅಂತ, ಹಾಗೆ ಶೀತ ಆಗಿದೆ. ಗಾಯ್ಸ್ ತೋಡಲ್ಲಿ ನೀರು ನೋಡಿದ್ರೆ ಕಾರೆ ಮುಳುಗಿ ಹೋಗೋದು ಗಾಯ್ಸ್. ನೋಡಿ ಮಳೆ ಹೇಗೆ ಬಂದಿದೆ, ನೀರು ಹೇಗೆ ಉಂಟು ಅಂತ. ನಿನ್ನೆ ಎಲ್ಲಿ ಅಲ್ಲಿ ನೋಡಿ ಹೇಗೆ ವೈಕಲೆಲ್ಲ ಉಂಟು ಅಂತ. ವೈಕ್ ಅಂದರೆ ಎಂತ ಗೈಸ್, ಬನ್ನಿ ಹೋಗುವ, ಹೋಗೋಣ ಬನ್ನಿ ಬನ್ನಿ ಬನ್ನಿ. ಈಗ ನೋಡಿ ಗೈಸ್, ಅಲ್ಲಿ ಭಾರಿ ಮಳೆಗೆ ಇದು ಅಡಿಕೆ ಗಿಡ ಎಲ್ಲ ಇದಾಗಿದೆ, ತುಂಡಾಗಿದೆ. ಇದೆಲ್ಲ ನಮ್ಮ ತೋಟ ನೋಡಿ, ಅಲ್ಲಿ ಅಲ್ಲಿ ತನಕ ಉಂಟು, ಮತ್ತು ಇಲ್ಲಿ ಅಲ್ಲಿ ಆತ ಸೈಡ್ ತನಕ ಉಂಟು ಅಷ್ಟೇ. ಚಿಕ್ಕ ತೋಟ ಹಾಗೆ. ಬಾವಿ ನಿನ್ನೆ ತೋರಿಸಿದ್ದೇನಲ್ಲ, ಬೇಡ. ಹಾಗೆ ಇನ್ನು ಮನೆಗೆ ಎತ್ತಿದೆ, ಸ್ವಲ್ಪ ಮತ್ತೆ ಸಿಗ್ತದೆ ಗೈಸ್. ಈಗ ಊಟ ಮಾಡ್ತಿದ್ದೇವೆ ಹಾಗೆ ಗೈಸ್. ಈಗ ನಾನು ಪೈನಾಪಲ್ ತಿಂತಿದ್ದೇನೆ, ಹಾಗೆ ಉಪ್ಪು ಖಾರ ಹಾಕಿ. ನೀವು ಸಹ ಟ್ರೈ ಮಾಡಿ ನೋಡಿ ಗೈಸ್. ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಿಮ್ಮ ಸಪೋರ್ಟ್ ಸದಾ ಇರಲಿ. മഴയായി കിളിവാതിലിൽ വന്നു ചാരേ നിന്നെ കൺപാർക്കുവാൻ.